ಆಕಾಶವಾಣಿ. ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ. ವನ ಮಹೋತ್ಸವ ಸಪ್ತಾಹದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಈ ಕುರಿತು ಹಾಸನ ಅರಣ್ಯ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕೊಂಡಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗ ವನಮಹೋತ್ಸವದ ಒಂದು ಸಪ್ತಾಹದಲ್ಲಿ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಜುಲೈ ತಿಂಗಳ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ವನಮಹೋತ್ಸವವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ನಮ್ಮ ದೇಶದಲ್ಲಿ ಅಥವಾ ನಮ್ಮ ಭೂಭಾಗದಲ್ಲಿ ಹಸಿರು ಹೊದಿಕೆ, ಈ ಮಣ್ಣು ಸವಕಳಿಯನ್ನು ತಡೆ ಮಾಡ್ತಕ್ಕಂಥದ್ದು ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಸಾಮಾನ್ಯ ಜನರಲ್ಲಿ ಹೆಚ್ಚಿನ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ವನಮಹೋತ್ಸವವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ವನಮಹೋತ್ಸವ ಅಂತ ಅಂದರೆ ಏನು, ಯಾಕೆ ಮಾಡಲಾಗುತ್ತೆ, ಹೇಗೆ ಮಾಡಲಾಗುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳಿಸಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ವಿ ಏಡುಕೊಂಡಲು ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಮಗೆ ವನಮಹೋತ್ಸವದ ಶುಭಾಶಯಗಳು ಸರ್. ದೇಶದ ಮಧ್ಯೆ ನಮ್ಮ ರಾಜ್ಯದ ಎಲ್ಲ ಜನರಿಗೂ ವನಮಹೋತ್ಸವದ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು. ವನಮಹೋತ್ಸವ ಅಂತ ಅಂದರೆ ಏನು ಸರ್? ತಮ್ಮೆಲ್ಲರಿಗೂ ಗೊತ್ತಾದ ಹಾಗೆ ವನಮಹೋತ್ಸವ ಅನ್ನೋದು ಒಂದು ಗ್ರೇಟ್ ಟ್ರೀ ಫೆಸ್ಟಿವಲ್ ಅಂತ ಹೇಳ್ಬೋದು. ಅಂದರೆ ಈ ಜುಲೈ ತಿಂಗಳಲ್ಲಿ ಇಡೀ ದೇಶಾದ್ಯಂತ ಇಂಡಿಯನ್ಸ್ ಆಗಲಿ, ಇಂಡಿಯನ್ ಆರಿಜಿನ್ ಬೇರೆ ಬೇರೆ ವರ್ಲ್ಡ್ನಲ್ಲಿದ್ದವರೆಲ್ಲ ಒಂದು ಫೆಸ್ಟಿವಲ್ ಆಗಿ ಇದನ್ನು ಸೆಲೆಬ್ರೇಟ್ ಮಾಡ್ಕೊಂತಾರೆ ನಮ್ಮ ಇಂಡಿಯಾದಲ್ಲಿ ವನ ಮಹೋತ್ಸವವನ್ನು. ಇದು ಒಂದು ಹಬ್ಬ. ಈ ಹಬ್ಬನಲ್ಲಿ ಎಲ್ಲ ಆಲ್ ವಾಕ್ಸ್ ಆಫ್ ದಿ ಲೈಫ್, ಜನಪ್ರತಿನಿಧಿಗಳಾಗ್ಬೋದು, ಸ್ಕೂಲ್ ಮಕ್ಕಳಾಗ್ಬೋದು, ಮತ್ತೆ ಎಲ್ಲ ಪರಿಸರವಾದಿಗಳು, ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ಎಲ್ಲದನ್ನು ಇದರಲ್ಲಿ ಭಾಗವಹಿಸಿ ಎಷ್ಟೋ ಪ್ರೀತಿಯಿಂದ ಒಂದು ಹಬ್ಬ ತರ ಆಚರಣೆ ಮಾಡ್ತಾ ಇದ್ದ ಕಾರಣ ಇದು ವನಮಹೋತ್ಸವ ಅಂತ ನಾವು ಹೇಳ್ತೀವಿ. ವನಮಹೋತ್ಸವವನ್ನು ಯಾವ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡಲಾಗುತ್ತೆ ಸರ್? ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ವನಮಹೋತ್ಸವವನ್ನು ಪ್ರತಿ ವರ್ಷ ಜುಲೈ 1ರಿಂದ 7ನೇ ತಾರೀಕುವರೆಗೆ ಒಂದು ಹಬ್ಬ ತರ. ಯಾಕಂದ್ರೆ ಜೂನ್ನಲ್ಲಿ ಜನರಲ್ ಆಗಿ ನಮ್ಮದು ಮಾನ್ಸೂನ್ ಸೆಟ್ ಆಗ್ತದೆ. ಮಾನ್ಸೂನ್ ಸೆಟ್ ಆಗಿನ ಮೇಲೆ ಒಂದು ತಿಂಗಳಿಗೆ ನಮ್ಮ ಭೂಮಿ ಎಲ್ಲ ಕರೆಕ್ಟ್ ಆಗಿ ರೆಡಿ ಆಗಿರ್ತದೆ. ಆವಾಗ ನಾವು ಗಿಡ ನೆಟ್ಟಿದೀವಿ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ವೈವ್ ಆಗುತ್ತವೆ ಅನ್ನೋದು ದೃಷ್ಟಿದಿಂದ ಪ್ರತಿ ವರ್ಷ ನಾವು ಜುಲೈ ತಿಂಗಳಿನಲ್ಲಿ ವನಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇರ್ತೀವಿ. ಇದು ಮುಂಗಾರು ಹಂಗಾಮ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ನೆಡುವಂತಹ ಯಾವುದೇ ಸಸ್ಯಗಳಾಗ್ಲಿ ಬದುಕಿ ಉಳಿಯಲಿಕ್ಕೆ ಹೆಚ್ಚು ಅವಕಾಶ ಇರುತ್ತೆ, ಮತ್ತೆ ಹೆಚ್ಚು ಅದು ಬದುಕಿ ಉಳಿಯುತ್ತೆ ಅನ್ನುವಂಥ ಉದ್ದೇಶದಿಂದ ಈ ಸಂದರ್ಭವನ್ನು ಆಯ್ಕೆ ಮಾಡಿಕೊಂಡು ಪ್ರತಿ ವರ್ಷವೂ ಜುಲೈ ತಿಂಗಳ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ 7 ದಿವಸಗಳ ಕಾಲ ವನಮಹೋತ್ಸವವನ್ನು ಆಚರಣೆಯನ್ನ ಮಾಡಲಾಗುತ್ತೆ. ಈ ವನಮಹೋತ್ಸವದ ಪ್ರಮುಖವಾದಂತಹ ಉದ್ದೇಶಗಳೇನೇನು ಸರ್? ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ವನಮಹೋತ್ಸವದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮರ ಗಿಡಗಳನ್ನ ಬೆಳೆಸಬೇಕು ಅನ್ನೋದು ಉದ್ದೇಶ. ಈ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮರ ಗಿಡಗಳನ್ನ ಬೆಳೆಸಿದೆವಂದ್ರೆ ಆಸ್ ಎ ಹೋಲ್ ಟ್ರೀ ಕವರ್ ಜಾಸ್ತಿ ಆಗ್ತದೆ, ಫಾರೆಸ್ಟ್ ಏರಿಯಾ ಜಾಸ್ತಿ ಆಗ್ತದೆ. ಫಾರೆಸ್ಟ್ ಏರಿಯಾ ಜಾಸ್ತಿ ಆಗಿನ ಮೇಲೆ ಹವಾಮಾನ ಬದಲಾವಣೆ ಈಗ ಏನಾಗ್ತಾ ಇದೋ ಅದೆಲ್ಲದನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ಮತ್ತೆ ವಾಯು ಮಾಲಿನ್ಯ, ಬೇರೆ ಬೇರೆ ಎಲ್ಲ ಮಾಲಿನ್ಯಗಳನ್ನು ನಾವು ತಡೆಯಲಿಕ್ಕಾಗ್ತದೆ. ಇದಲ್ಲದೇ ನಾವು ಈ ವನ ಮಹೋತ್ಸವನಲ್ಲಿ ಸಾಕಷ್ಟು ಗಿಡಗಳನ್ನು ಬೆಳೆಸಿ ನಾವು ಜಾಸ್ತಿ ಹಸುಗಳಿಗೆ ಫಾಡರ್ ಬೆಳೆಸೋದಾಗಲಿ, ಮತ್ತು ಶೆಲ್ಟರ್ ಬೆಲ್ಟ್ಸ್ ಹಾಕಲಿಕ್ಕಾಗಲಿ, ಮತ್ತು ಜಾಸ್ತಿ ಹಣ್ಣಿನ ಟ್ರೀಸ್ ಬೆಳೆಸಿ ನಮ್ಮ ದೇಶ ಅಭಿವೃದ್ಧಿಗೊಳಿಸೋದಕ್ಕಾಗಲಿ, ಮತ್ತು ಸಾಕಷ್ಟು ಟೈಮ್ನಲ್ಲಿ ಎಲ್ಲ ಫ್ಯೂಯಲ್ ವುಡ್ ಕಂಟ ನಾವು ಹೇಳ್ತೀವಿ. ಈಗ ನಾವು ಈ ಮರಗಳಿದ್ದು ಅಂದರೆ ಆಲ್ಟರ್ನೇಟ್ ಫ್ಯೂಯಲ್ಸ್ ಅಂತ ಹೇಳ್ತೀವಿ. ಸೊ ಅರಣ್ಯ ಮೇಲೆ ಒತ್ತಡ ಕಡಿಮೆ ಆಗ್ತದೆ, ಆವಾಗ ಅರಣ್ಯನು ಒಳ್ಳೆ ರೀತಿಯಲ್ಲಿ ಆಗ್ತವೆ. ಮತ್ತು ಇದೆಲ್ಲದು ಮರ ಗಿಡ ಬೆಳೆಸೋದು ಎಲ್ಲ ಅಭಿವೃದ್ಧಿ ಕಾರ್ಯಗಳಿಂದ ಹ್ಯೂಮನ್ ಬೀಯಿಂಗ್ಸ್ಗೆ ಒಳ್ಳೇದಾಗ್ತದೆ ಅನ್ನೋದು ಒಂದು ಉದ್ದೇಶ ಆಗಿದೆ. ಈ ಒಂದು ಉದ್ದೇಶದಿಂದ ವನಮಹೋತ್ಸವವನ್ನು ಆಚರಣೆಯನ್ನ ಮಾಡಲಾಗುತ್ತೆ. ಯಾವುದೇ ಒಂದು ಭೂಭಾಗಕ್ಕೆ, ದೇಶಕ್ಕೆ ಈ ಅರಣ್ಯ ಅನ್ನುವಂಥದ್ದು ಒಂದು ದೊಡ್ಡ ಸಂಪತ್ತು, ಮತ್ತೆ ಅನಿವಾರ್ಯವಾಗಿ ಬೇಕಾಗಿರತಕ್ಕಂತಹ ಒಂದು ಸಂಪತ್ತು ಸರ್. ನಮ್ಮ ದೇಶದ ಅರಣ್ಯದ ಪರಿಸ್ಥಿತಿ ಪ್ರಸ್ತುತ ದಿವಸಗಳಲ್ಲಿ ಹೇಗಿದೆ? ನಮ್ಮ ಇಂಡಿಯಾದಲ್ಲಿ ಸದ್ಯಕ್ಕೆ 22% ಅಷ್ಟು ಜಾಗ್ರಫಿಕಲ್ ಏರಿಯಾ ಅರಣ್ಯ ಇದೆ. ಸುಮಾರು 68 ಮಿಲಿಯನ್ ಹೆಕ್ಟೇರ್
ಭೂಭಾಗದಲ್ಲಿ ಅರಣ್ಯ ಇದೆ. 20-25% ಅಂತ ಹೇಳ್ಬೋದು. ಸೊ ಇಂಡಿಯಾದಲ್ಲಿದ್ದ ಅರಣ್ಯಗಳು ಸಾಕಷ್ಟು ವೈವಿಧ್ಯತೆನೂ ಹೊಂದಿ ಇರ್ತವೆ. ಆಲ್ಪೈನ್ ಫಾರೆಸ್ಟ್ ಅಂತ ಹೇಳ್ತೇವೆ, ಮೌಂಟೇನ್ ಫಾರೆಸ್ಟ್ ಅಂತ ಹೇಳ್ತೀವಿ, ಮತ್ತೆ ವೆಸ್ಟರ್ನ್ ಘಾಟ್ಸು ಇದ್ದಾವೆ, ಮತ್ತೆ ಕುರ್ಚಲ ಕಾಡುಗಳಿದ್ದಾವೆ, ಮತ್ತೆ ನಿತ್ಯ ಹರಿದ್ವರನ ಕಾಡುಗಳಿದ್ದಾವೆ, ಮತ್ತೆ ಸಮುದ್ರ ಅಕ್ಕಪಕ್ಕದಲ್ಲಿ ಇದ್ದ ಮ್ಯಾಂಗ್ರೂವ್ಸ್ ಫಾರೆಸ್ಟ್ ಅಂತ ಹೇಳ್ತೀವಿ. ಇಂಡಿಯನ್ ಫಾರೆಸ್ಟ್ ಸಾಕಷ್ಟು ವೈವಿಧ್ಯತೆನೂ ಇದ್ದಾವೆ. ಮತ್ತೆ ಇಂಡಿಯನ್ ಫಾರೆಸ್ಟ್ ನಾವು 1 of the 10 ಬಯೋಡೈವರ್ಸಿಟಿ ರಿಚ್ ಹಾಟ್ಸ್ಪಾಟ್ ಅಂತಾನು ಹೇಳ್ಬಹುದು ವರ್ಲ್ಡ್ ದಲ್ಲಿ. ಪ್ರಮುಖವಾದಂತಹ 10 ಸ್ಥಳಗಳಲ್ಲಿ ನಮ್ಮ ದೇಶವು ಕೂಡ ಒಂದು ಅರಣ್ಯಕ್ಕೆ ಬಯೋಡೈವರ್ಸಿಟಿ ರಿಚ್ ಏರಿಯಾನಲ್ಲಿ ಜೀವ ವೈವಿಧ್ಯತೆ ತಾಣವಾಗಿ ಜೈವಿಕ ವೈವಿಧ್ಯತೆ ಹೊಂದಿದ್ದ ಜಾಗಗಳಲ್ಲಿ 10ನಲ್ಲಿ ಇಂಡಿಯಾ ಒಂದು ಆಗಿದೆ. ಇಷ್ಟೆಲ್ಲ ವೈವಿಧ್ಯತೆಯನ್ನ ನಮ್ಮ ದೇಶ ಹೊಂದಿದೆ. ನಮ್ಮ ದೇಶದಲ್ಲಿ ಇರತಕ್ಕಂಥ ಅರಣ್ಯ ಸಂಪತ್ತಿನ ಬಗ್ಗೆ ತಮಗೆ ಒಂದು ಒಪ್ಪಿಗೆ ಇದೆಯಾ ಸರ್? 100% ಒಪ್ಪಿಗೆ. ನಮ್ಮ ಇಂಡಿಯಾದಲ್ಲಿದ್ದ ಅರಣ್ಯ ಸಂಪತ್ತು ಮುಂಚೆ ನಾನು ಹೇಳ್ತಾ ಹಾಗೆ ಎಲ್ಲಾ ರೀತಿನಲ್ಲಿ ವೈವಿಧ್ಯತೆಯಿಂದ ಇದೆ. ಸಪೋಸ್ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳ್ತೀವಿ, ಪಶ್ಚಿಮ ಘಟ್ಟಗಳು. ಅದೇ ರೀತಿನಲ್ಲಿ ಹಿಮಾಲಯನಲ್ಲಿ ಇದ್ದದ್ದು ಎಲ್ಲ ಫಾರೆಸ್ಟ್ ನಲ್ಲಿ ಸಾಕಷ್ಟು ಬಯೋಡೈವರ್ಸಿಟಿ ರಿಚ್, ಅಂದ್ರೆ ಬೇರೆ ವರ್ಲ್ಡ್ ನಲ್ಲಿ ಎಲ್ಲಿ ಸಿಕ್ಕದಂತಹ ಇಂಪಾರ್ಟೆಂಟ್ ಮೆಡಿಸಿನಲ್ ಪ್ಲಾಂಟ್ಸ್ ಇಲ್ಲೆಲ್ಲ ನಮ್ಮ ದೇಶದಲ್ಲಿದೆ. ಅದೇ ರೀತಿನಲ್ಲಿ ಈ ವನ ಸಂಪದ ಫಾರೆಸ್ಟ್ ನಲ್ಲಿ ಸಾಕಷ್ಟು ವನ್ಯಜೀವಿಗಳಿದೆ. ನಾವೆಲ್ಲರೂ ನೋಡ್ತಾ ಈಗ ಎಲಿಫೆಂಟ್ಸ್ ಆಗಲಿ, ಟೈಗರ್ಸ್ ಆಗಲಿ, ಲೆಪರ್ಡ್ಸ್, ಬೈಸನ್ಸ್, ಈ ರೀತಿನಲ್ಲಿ ಸಾಕಷ್ಟು ಜೈವಿಕ ವೈವಿಧ್ಯ ಇರುವುದು ಅಷ್ಟು ಇಂಪಾರ್ಟೆಂಟ್ ಕಾಡುಗಳು ಇವೆಲ್ಲ ಆಗಿವೆ. ಇಷ್ಟೆಲ್ಲ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಶ್ರೀಮಂತಿಕೆಯನ್ನ ಹೊಂದಿರತಕ್ಕಂತಹ ನಮ್ಮ ದೇಶಕ್ಕೆ ಈ ಅರಣ್ಯವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮತ್ತು ಇವತ್ತು ಏನು ಒಂದಷ್ಟು ಅರಣ್ಯ ನಾಶ ಆಗಿದೆಯೋ ಅದನ್ನ ಮತ್ತೆ ಪುನರ್ಸ್ಥಾಪನೆ ಮಾಡುವಲ್ಲಿ ಈ ವನ ಮಹೋತ್ಸವ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಸರ್? ವನ ಮಹೋತ್ಸವದ ಅಂಗವಾಗಿ ಸಾಕಷ್ಟು ಎಲ್ಲ ವಾಕ್ಸ್ ಆಫ್ ದಿ ಲೈಫ್, ಅಂದ್ರೆ ಮಕ್ಕಳದಿಂದ ಹಿಡಿದು ಎಲ್ಲ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು, ಎಲ್ಲದನ್ನು ಎಲ್ಲ ಕಡೆದನು ಎಲ್ಲ ಈ ಅರಣ್ಯದ ಬಗ್ಗೆ ನಿರ್ವಹಣೆ ಮಾಡುದು, ಫಾರೆಸ್ಟ್ ಯಾಕೆ ಕಡಿಯಬಾರದು ಅಂತ ಜಾಥಾಗಳು ಆಗುದು, ಮತ್ತೆ ಮಕ್ಕಳಿಗೆ ಅವರಿಗೆ ಇಂಟ್ರೆಸ್ಟ್ ಮೂಡಿಸಿದಷ್ಟು ಪೇಂಟಿಂಗ್ಸ್ ಇವೆಲ್ಲ ಕಾರ್ಯಕ್ರಮಗಳು ಮಾಡುದು, ಮತ್ತೆ ಗಿಡ ನೆಡುದು ಕಾರ್ಯಕ್ರಮಗಳು ಮಾಡುದು, ಮತ್ತೆ ಜನರನ್ನೆಲ್ಲ ಸೇರಿಸ್ಕೊಂಡು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಮಾಡಿದ ಮೇಲೆ ಸಾಕಷ್ಟು ಅವೇರ್ನೆಸ್ ಬರ್ತಾ ಇದ್ದಾವೆ. ಈ ಕಾರ್ಯಕ್ರಮದಲ್ಲಿ ಗಿಡ ನೆಡುದು ಕಾರ್ಯಕ್ರಮಗಳನ್ನು ಇದ್ದಾವೆ. ರೈತರ ಜೊತೆಗೆ ಸೇರ್ಕೊಂಡು ಗಿಡ ನೆಡುದು, ಮತ್ತೆ ಮಕ್ಕಳ ಜೊತೆಗೆ ಸೇರ್ಕೊಂಡು ಅವರ ಸ್ಕೂಲು ಮತ್ತೆ ಎಲ್ಲ ಗವರ್ಮೆಂಟ್ ಪ್ಲೇಸ್ನಲ್ಲಿ ಮರ ಗಿಡಗಳನ್ನ ಹಾಕೋದು, ರೈತರು ಅವರ ಸ್ವಂತ ಜಮೀನಲ್ಲಿ ವ್ಯಾಲ್ಯೂಬಲ್ ಕ್ರಾಪ್ಸ್ ಅಂತ ಹೇಳಿದೆ, ರೈತರಿಗೆ ಬೆಲೆ ಬಾರದಷ್ಟು ಮರಗಳನ್ನೆಲ್ಲ ಅವರು ಮಾಡಿಕೊಂಡದ್ದು, ಮತ್ತೆ ಎಲ್ಲ ರಸ್ತೆ ಬದಿಗಳಲ್ಲಿ ಎಲ್ಲ ಜಾಗಗಳನ್ನೆಲ್ಲ ಕ್ಲೀನ್ ಮಾಡಿ ಪೊಲ್ಯೂಷನ್ ಎಲ್ಲ ತರ ಅಲ್ಲಿ ಮತ್ತೆ ಗಿಡ ನೆಡುದು. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ವನ ಮಹೋತ್ಸವ ಅಂತ ಒಂದು ಪ್ರೋಗ್ರಾಮೇ ಇದೆ. ಅದರಲ್ಲಿ ನಾವು ಪ್ರತಿ ಜಿಲ್ಲಾದಲ್ಲೆಲ್ಲ ಲಕ್ಷಗಳಷ್ಟು ಸಸಿಗಳನ್ನು ಬೆಳೆಸಿ ಸ್ಕೂಲ್ಸ್ಗೆ ಮತ್ತೆ ಸಂಘ ಸಂಸ್ಥೆಗಳ ಜೊತೆಗೆ ಎಲ್ಲ ಸೇರ್ಕೊಂಡು ನಾವು ಗಿಡಗಳನ್ನೆಲ್ಲ ನಾವು ಸೂಕ್ತ ಪ್ರದೇಶಗಳನ್ನ ನೆಟ್ಟು ಇವೆಲ್ಲ ಮರಗಳಾಗಿ ಬೆಳೆಯಲಿಕ್ಕೆ ಮತ್ತೆ ಒಳ್ಳೆ ರೀತಿಯಲ್ಲಿ ವೃಕ್ಷ ಸಂಪತ್ತು ಬೆಳೆಯಲಿಕ್ಕೆ ಎಲ್ಲ ಕಾರಣವಾಗ್ತಾ ಇದೆ. ಯಾವೆಲ್ಲ ಸಂಘ ಸಂಸ್ಥೆಗಳ ಜೊತೆ ಸೇರಿಕೊಂಡು ವನ ಮಹೋತ್ಸವವನ್ನು ಆಚರಣೆ ಮಾಡ್ತೀರಾ ಸರ್? ಸಾಕಷ್ಟು ಪರಿಸರ ಸಂಘ ಸಂಸ್ಥೆಗಳು ಮತ್ತೆ ಇಂಟರ್ನ್ಯಾಷನಲ್ ಪರಿಸರ ಸಂಘ ಸಂಸ್ಥೆಗಳಿದೆ, ಗವರ್ನಮೆಂಟ್ ಇದೆ, ನಾನ್ ಗವರ್ನಮೆಂಟ್ ಇದೆ, ಮತ್ತೆ ಸ್ಕೂಲ್ ಮಕ್ಕಳು ಸ್ಕೂಲ್ನಲ್ಲಿ ಎಕೋ ಕ್ಲಬ್ಸ್ ಅಂತ ಇದ್ದಾವೆ, ಅವ್ರ ಜೊತೆಗೇನು ಮತ್ತೆ ಸಾಕಷ್ಟು ಸಾರ್ವಜನಿಕರು, ಜನಪ್ರತಿನಿಧಿಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಬೇರೆ ಬೇರೆ ಇಲಾಖೆನಲ್ಲೇ ಇದ್ದ ಎಲ್ಲ ಗವರ್ಮೆಂಟ್ ಎಂಪ್ಲಾಯೀಸ್ ಎಲ್ಲರೂ ಇದರಲ್ಲಿ ಭಾಗ ಆಗಿದ್ದಾರೆ. ನಮ್ಮ ಹಾಸನ ಅರಣ್ಯ ವೃತ್ತ ಇದೆಯಲ್ಲ ಸರ್, ಈ ಹಾಸನ ಅರಣ್ಯ ವೃತ್ತದಲ್ಲಿ ಈ ಸಾಲಿನಲ್ಲಿ ವನ ಮಹೋತ್ಸವ ಹೇಗೆ ಆಚರಣೆ ಆಗ್ತಾ ಇದೆ, ಏನೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ತಾವು ಹಮ್ಮಿಕೊಂಡಿದ್ದೀರಿ? ತಮ್ಮೆಲ್ಲರಿಗೂ ಗೊತ್ತಿದ್ದಾನೆ, ಹಾಸನ ವೃತ್ತದಲ್ಲಿ 2 ಜಿಲ್ಲೆಗಳು ಬರ್ತವೆ, ತುಮಕೂರು ಅಂಡ್ ಹಾಸನ. ಇದಲ್ಲದೇ ನಾವು ಸೋಷಿಯಲ್ ಫಾರೆಸ್ಟ್ರಿ ಅಂತ ಸಾಮಾಜಿಕ ಅರಣ್ಯ ಅನ್ನೋದು 2 ಜಿಲ್ಲೆಗಳಲ್ಲಿ ಇದೆ. ಸಾಮಾಜಿಕ ಅರಣ್ಯ ಮತ್ತೆ ಟೆರಿಟೋರಿಯಲ್ ರೆಗ್ಯುಲರ್ ಫಾರೆಸ್ಟ್ ಮತ್ತೆ ಎಲ್ಲ ಪರಿಸರ ಇಲಾಖೆಯವರು ಎಲ್ಲ ಸೇರಿಕೊಂಡು ನಾವು ವನ ಮಹೋತ್ಸವ ಕಾರ್ಯಕ್ರಮನು ಮತ್ತೆ ಎನ್ವಿರಾನ್ಮೆಂಟಲ್ ಡೇ ಪ್ರೋಗ್ರಾಮ್ಸ್ನು ಇವೆಲ್ಲ ನಾವು ಇದು ಮಾಡ್ತಾ ಇದ್ವಿ. ಈ ವರ್ಷ ಈ ಜಿಲ್ಲೆಯಲ್ಲಿ 5 ಲಕ್ಷಷ್ಟು ಗಿಡಗಳನ್ನ ನಾವು
ವನ ಮಹೋತ್ಸವ ಅಂಗವಾಗಿ ನಾವು ಸಂಸ್ಥೆಗಳಲ್ಲಿ ಗವರ್ಮೆಂಟ್ ಪ್ಲೇಸ್ನಲ್ಲಿ ಮತ್ತೆ ರೈತರಲ್ಲಿ ನಾವು ಪ್ಲಾಂಟೇಶನ್ ಮಾಡ್ತಾ ಇದೀವಿ. ಈ ಪ್ಲಾಂಟೇಶನ್ ಮಾಡ್ತಾ ಇದ್ದ ಎಲ್ಲ ಗಿಡಗಳಿಗೆ ನಾವು ಜಿಯೋ ಟ್ಯಾಗಿಂಗ್ ಮಾಡ್ತಾ ಇದ್ವಿ. ಜಿಯೋ ಟ್ಯಾಗಿಂಗ್ ಮಾಡಿ ಯಾವ್ದಾವ್ದು ಜಾಗದಲ್ಲಿ ಯಾವ್ದಾವ್ದು ತರ ಗಿಡಗಳನ್ನು ಹಾಕ್ತಾ ಇದೀವಿ, ಎಷ್ಟೆಷ್ಟು ಗಿಡಗಳು ಹಾಕಿತಾ ಇದೀವಿ ಅನ್ನೋದು ಎಲ್ಲ ನಾವು ಲಿಸ್ಟ್ ಮಾಡಿ ಇದೆಲ್ಲದನ್ನು ನಾವು ಹೆಡ್ ಆಫೀಸ್ಗೆ ಕಳಿಸಬೇಕಾಗಿದೆ. ಸೊ ಅದೆಲ್ಲದನ್ನು ಆ್ಯಪ್ನಲ್ಲಿ ಅವರು ಮಾನಿಟರ್ ಮಾಡ್ತಾರೆ. ಈಗಾಗಲೇ ನಮ್ಮದು ವನ ಮಹೋತ್ಸವ ಕಾರ್ಯಕ್ರಮ ಆಲ್ರೆಡಿ ಶುರುವಾಗಿದೆ. ಎನ್ವಿರಾನ್ಮೆಂಟ್ ಡೇ ನಲ್ಲಿನೂ ಸ್ವಲ್ಪ ಹಾಕಿದ್ವಿ. ಬಟ್ ಈ ವೀಕ್ ನಲ್ಲಿ ಆಲ್ರೆಡಿ ನಮ್ಮ ಈ 2 ಜಿಲ್ಲೆಗಳಲ್ಲಿ ಪ್ರೋಗ್ರಾಮ್ ಶುರುವಾಗಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಜಿಯೋ ಟ್ಯಾಗಿಂಗ್ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳು ಸರ್? ಜಿಯೋ ಟ್ಯಾಗಿಂಗ್ ಮಾಡಿದ್ವು ಅಂದ್ರೆ ಏನಾಯ್ತಂದ್ರೆ ನಾವು ಮಾನಿಟರ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಅದನ್ನು ಮತ್ತೆ ಪೋಷಣೆ ಮಾಡೋದು ಮರೆತು ಹೋಗ್ತೀವಿ ಒಂದೊಂದು ಸಾರಿ. ಜನರಲ್ ಆಗಿ ಈ ಪಬ್ಲಿಕ್ ಪ್ರೋಗ್ರಾಮ್ ಮಾಡೋ ಟೈಮ್ನಲ್ಲಿ ಎಲ್ಲರೂ ಬರ್ತಾರೆ ಮತ್ತೆ ಗಿಡ ನೆಟ್ಟು ಹೋಗ್ತಾರೆ. ಅದನ್ನು ಮತ್ತೆ ನೋಡಿಲ್ಲ ಅಂದ್ರೆ ಅವೆಲ್ಲ ಮಾನ್ಸೂನು ಡಿಲೇ ಆಗೋ ಟೈಮ್ನಲ್ಲಿ ಎಲ್ಲ ಡ್ರೈ ಆಗಲಿಕ್ಕೆ ಚಾನ್ಸ್ ಇದೆ. ಅದರಿಂದ ಏನಾಯ್ತಂದ್ರೆ ಮತ್ತೆ ಅದೆಲ್ಲ ಡ್ರೈ ಆಗಿ ಹೋಗ್ತವೆ. ಅದನ್ನು ಮತ್ತೆ ಮತ್ತೆ ವಿಸಿಟ್ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಬೆಳ್ತಾ ಇದ್ವಾ ಇಲ್ವಾ ಅಂತ ನೋಡ್ಕೊಂಡು ಅದಕ್ಕೆ ನೀರು ಹಾಕೋದು ಪರಿಸ್ಥಿತಿ, ಅದಕ್ಕೆ ಒಂದು ಜವಾಬ್ದಾರಿ ಅನ್ನೋದು ಈ ಜಿಯೋ ಟ್ಯಾಗಿಂಗ್ ದಿಂದ ಬರ್ತದೆ. ಹೀಗೆ ಇದು ಅನುಕೂಲವನ್ನ ಮಾಡುತ್ತೆ. ಆ ಗಿಡವನ್ನ ಸಂರಕ್ಷಣೆ ಮಾಡಲಿಕ್ಕೆ, ಪೋಷಣೆ ಮಾಡಲಿಕ್ಕೆ ಹೆಚ್ಚು ಅನುಕೂಲವನ್ನ ಇದು ಮಾಡುತ್ತೆ ಅನ್ನುವಂಥದ್ದು. ಇನ್ನು ಈ ಅರಣ್ಯ ವೃದ್ಧಿಗಾಗಿ ಸರ್, ಮತ್ತೆ ಈಗಿರುವಂತಹ ಅರಣ್ಯವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನೆಲ್ಲ ಕ್ರಮಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ? ಅರಣ್ಯ ಇಲಾಖೆ, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಟಿಕ್ಯುಲರ್ ಆಗಿ ಹೇಳಬೇಕಂದ್ರೆ ನಾವು ಎಲ್ಲ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಈಗ ರೈತರಿಗಿದ್ದರು ಅಂದ್ರೆ ರೈತರಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನಾ ಅಂತ ಇರ್ತದೆ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಬೆಲೆಬಾರದಷ್ಟು ಮರಗಳನ್ನು ರೈತರಿಗೆ ನಾವು ಕೊಟ್ಟು ಅವರು ಸ್ವಂತ ಜಮೀನಲ್ಲಿ ಬೆಳೆಸ್ಕೊಂಡದ್ದು. ನೆಟ್ಟಿದ್ದ ಪ್ರತಿ ಬದುಕಿದ್ದ ಗಿಡಕ್ಕೆ ಫಸ್ಟ್ 3 years ನಾವು 3 ವರ್ಷ ಸೇರಿ ಒಂದೊಂದು ಗಿಡಕ್ಕೆ 125 rupees ನಾವು ಕೊಡ್ತೀವಿ. ಅಂದರೆ ಸುಮಾರು 1 ಎಕರೆಗೆ ರೈತರು ಗಿಡಗಳು ಉಳಿಸ್ಕೊಂಡಿದ್ರೆ ಅಂದ್ರೆ ಸುಮಾರು ಒಂದು 50,000 ಹಣ ಅವ್ರಿಗೆ ಅರಣ್ಯ ಇಲಾಖೆದಿಂದಾನೇ ಪ್ರೋತ್ಸಾಹಧನದಿಂದ ಬರುತ್ತೆ. ಸೊ ಇದು ರೈತರಿಗೆ ಸಂಬಂಧಪಟ್ಟ ಇದರಲ್ಲಿ. ಇದೇ ರೀತಿಯಲ್ಲಿ ಅರಣ್ಯದಲ್ಲಿ ಸ್ವಲ್ಪ ಡಿಗ್ರೇಡೆಡ್ ಫಾರೆಸ್ಟ್ ಅಂತ ಇರ್ತವೆ. ಅಲ್ಲಲ್ಲಿ ಸ್ವಲ್ಪ ತೊಂದರೆಗಳಿದ್ದ ಫಾರೆಸ್ಟ್ ನಲ್ಲಿ ನಾವು ಗಿಡಗಳು ಮತ್ತೆ ನೆಡ್ತೀವಿ. ಕರ್ನಾಟಕ KFDF ಪ್ರೋಗ್ರಾಮ್ ಅಂತ ಇರ್ತದೆ, ಕಂಪನ್ಸೇಟರಿ ಎಫಾರೆಸ್ಟ್ರೇಷನ್ ಪ್ರೋಗ್ರಾಮ್ ಅಂತ ಒಂದಿದೆ, ಗ್ರೀನ್ ಇಂಡಿಯಾ ಮಿಷನ್ ಅಂತಿದೆ. ಗ್ರೀನ್ ಇಂಡಿಯಾ ಮಿಷನ್ ಅಲ್ಲಿ ಸುಮಾರು ಇಡೀ ಸೆಂಟ್ರಲ್ ಗವರ್ಮೆಂಟ್ ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ದಿಂದ ಆಲ್ಮೋಸ್ಟ್ 1.36 billion ಅಷ್ಟು ಹೆಕ್ಟಾರ್ದು ಇಂಡಿಯಾನಲ್ಲಿ ನಾವು ಎಫಾರೆಸ್ಟೇಷನ್ ಮಾಡಬೇಕಾಗಿದೆ. ಆಸ್ ಪಾರ್ಟ್ ಆಫ್ ದಿ UNFCCC ಕ್ಲೈಮೇಟ್ ಮಿಟಿಗೇಷನ್ ಪ್ಲಾನ್ ಅಂತ ಏನೋ ಇದೆಯೋ ಅದು ಪ್ರಕಾರ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಇದಲ್ಲದೇ ನ್ಯಾಷನಲ್ ಬ್ಯಾಂಬೂ ಮಿಷನ್ ಅಂತ ಇದೆ. ಬ್ಯಾಂಬೂನು ಎಲ್ಲೆಲ್ಲಿ ರೈತರಿಗೆ ಅವ್ರ ಜಮೀನಲ್ಲಿ ಬೆಳೆಸಲಿಕ್ಕೆ ಬ್ಯಾಂಬೂನು ಕೊಡ್ತಾರೆ, ಮತ್ತೆ ಅರಣ್ಯದಲ್ಲಿನೂ ಬ್ಯಾಂಬೂ ಬೆಳೆಸಿ ಈ ಬ್ಯಾಂಬೂದಿಂದ ಸಾಕಷ್ಟು ಫರ್ನಿಚರ್ ಆಗಲಿ ಬೇರೆ ಬೇರೆ ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಮಾಡ್ಲಿಕ್ಕೋಸ್ಕರ ಏನೇನು ಅನುಕೂಲಗಳಿರ್ತವೆ. ಇದೆಲ್ಲದಕ್ಕೂ ಮತ್ತೆ ವರ್ಕ್ಶಾಪ್ ಮಾಡ್ಲಿಕ್ಕೆ ಸಂಬಂಧಪಟ್ಟ ಇನ್ಫ್ರಾಸ್ಟ್ರಕ್ಚರ್ ಹಾಕಲಿಕ್ಕೂ ನ್ಯಾಷನಲ್ ಬ್ಯಾಂಬೂ ಮಿಷನ್ ದಿಂದ ಅನುಕೂಲ ಆಗುವಂತ ನಾವು ಪ್ರೋಗ್ರಾಮ್ ಇದೆ. ಇದಲ್ಲದೇ ನಗರ ವನಗಳ ಪ್ರೋಗ್ರಾಮ್ ಇದೆ ಸೆಂಟ್ರಲ್ ಗವರ್ಮೆಂಟ್ ಇದು. ಇದಲ್ಲದೇ ಟ್ರೀ ಪಾರ್ಕ್ಸ್ ಪ್ರೋಗ್ರಾಮ್ ಇದೆ. ಈ ರೀತಿಯಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ ನಾವು ಇಟ್ಟುಕೊಂಡು, ಇದಲ್ಲದೇ ರೋಡ್ ಸೈಡ್ ಪ್ಲಾಂಟೇಶನ್ ಅಂತ ಇರ್ತದೆ. ಇಡೀ ದೇಶದಲ್ಲಿದ್ದ ರೋಡ್ ಸೈಡ್ ನಲ್ಲಿ ಎಲ್ಲ ಗಿಡಗಳು ಹಾಕುದು ಪ್ರೋಗ್ರಾಮ್ ಇದೆ. ಮ್ಯಾಂಗ್ರೂವ್ಸ್ ಪ್ಲಾಂಟೇಶನ್ ಅಂತ ಇದೆ. ಸಮುದ್ರ ಪಕ್ಕದಲ್ಲಿ ಏನೇ ಇರ್ತಾವೋ ಅದರೆಲ್ಲದನ್ನು ಮ್ಯಾಂಗ್ರೂವ್ ಪ್ಲಾಂಟೇಶನ್ ಮಾಡ್ಲಿಕ್ಕೂ ಯೋಜನೆಗಳಿದೆ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನಮ್ಮ ದೇಶದಲ್ಲಿ ಇರತಕ್ಕಂತಹ ಅರಣ್ಯ ಪ್ರದೇಶವನ್ನು ಉಳಿಸಿಕೊಳ್ಳಿಕ್ಕೆ ಮತ್ತು ಇನ್ನೂ ಹೆಚ್ಚಳ ಮಾಡುವ ಸಲುವಾಗಿ ಅರಣ್ಯ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನವನ್ನು ಮಾಡ್ತಾ ಇದೆ. ಇನ್ನು ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ಪ್ರದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಮಸ್ಯೆಗಳಿದ್ದಾವೆ ಸರ್, ಮತ್ತು ಅದನ್ನು ಹೇಗೆ ಪರಿಹರಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ? ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರ್ನಾಟಕ ರಾಜ್ಯದಲ್ಲಿದ್ದ ಅರಣ್ಯಗಳು ಸಾಕಷ್ಟು ಸಮೃದ್ಧವಾದ ಫಾರೆಸ್ಟ್ಗಳು. ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ವೆಸ್ಟರ್ನ್ ಘಾಟ್ಸ್ ಇದೆ. ವೆಸ್ಟರ್ನ್ ಘಾಟ್ಸ್ನು ಸ್ವಲ್ಪ ಪ್ರದೇಶಗಳಲ್ಲಿ ಬರ್ತವೆ, ಬನ್ನೇರುಘಟ್ಟ ಈ ಭಾಗದಲ್ಲಿ. ಇದಲ್ಲದೇ ಸಾಕಷ್ಟು ಡ್ರೈ ಫಾರೆಸ್ಟ್ ಅಂತ, ಡ್ರೈ ಡೆಸಿಡ್ಯೂಸ್ ಫಾರೆಸ್ಟ್ ಮತ್ತೆ ಕುರಸಲ ಕಾಡುಗಳು, ಎಲ್ಲ ರೀತಿಯಲ್ಲಿ ಅರಣ್ಯಗಳು ನಮ್ಮ ಕರ್ನಾಟಕದಲ್ಲಿದೆ. ಇದೆಲ್ಲ ರಿಸರ್ವ್ ಫಾರೆಸ್ಟ್ ಅಲ್ಲದೇ ನಾವು ಸಾಕಷ್ಟು ಒಂದು 50 ದಿಂದ 60
ನ್ಯಾಷನಲ್ ಪಾರ್ಕ್ಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ನು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಕ್ಲೇರ್ ಮಾಡಿ ವನ್ಯಜೀವಿಗಳ ಸಂರಕ್ಷಣೆಯನ್ನು ಮಾಡ್ತಾ ಇದೆ. ಸೊ ಅದರಲ್ಲಿ ಬಂದೀಪುರ್, ನಾಗರಹೊಳೆ, ಭದ್ರಾ ಟೈಗರ್ ರಿಸರ್ವ್ಸ್ ಮತ್ತೆ ಕಾಲಿ ಟೈಗರ್ ರಿಸರ್ವ್ಸ್ ಈ ರೀತಿನಲ್ಲಿ ಇದಲ್ಲದೇ ಮತ್ತೆ ಸಾಕಷ್ಟು ಬರ್ಡ್ ಸ್ಯಾಂಕ್ಚುರೀಸ್ನು ಮಾಡಿದೆ. ರಂಗಂತಿತ್ತು ಬರ್ಡ್ ಸ್ಯಾಂಕ್ಚುರಿ, ನುಗು ಬರ್ಡ್ ಸ್ಯಾಂಕ್ಚುರಿ ಈ ರೀತಿನಲ್ಲಿ ಸಾಕಷ್ಟು ರಾಮ್ಸರ್ ಕನ್ವೆನ್ಷನ್ ಸೈಟ್ಸ್ನು ಡಿಕ್ಲೇರ್ ಮಾಡಿ ಬರ್ಡ್ಸ್ ಮತ್ತೆ ನೀರಿನ ಅಂಶ ಇದ್ದ ಜಾಗಗಳಲ್ಲಿದ್ದ ಎಲ್ಲ ಜೋಗು ಪ್ರದೇಶ ಅವ್ರ ಎಕಾಲಜಿನ ಪ್ರೊಟೆಕ್ಟ್ ಮಾಡ್ಲಿಕ್ಕೂ ನಾವೆಲ್ಲ ರೀತಿನಲ್ಲಿ ಮೆಜರ್ಸ್ ಎಲ್ಲ ತಗೊಂಡಿದೀವಿ. ಆದ್ರೆ ಕೆಲವು ಪ್ರಾಬ್ಲಮ್ಸು ನಾವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫೇಸ್ ಮಾಡ್ತೇವೆ. ಅದರಲ್ಲಿ ಮೊದಲನೇ ಪ್ರಾಬ್ಲಮ್ ಏನಾಯ್ತಂದ್ರೆ ಮಾನವ ವನ್ಯಜೀವಿ ಸಂಘರ್ಷ, ಆನೆ ಮಾನವ ಸಂಘರ್ಷ, ಮತ್ತೆ ಲೆಪರ್ಡ್ ಚಿರತೆ, ಮತ್ತೆ ಕಾಟಿ, ಮತ್ತೆ ಟೈಗರು, ಮತ್ತೆ ಕರಡಿ. ಅದರದಿಂದಾನು ಅಡ್ಜಾಯ್ನಿಂಗ್ ಏರಿಯಾಸ್ ನಲ್ಲಿ ಜನರು ಸಾಕಷ್ಟು ಡೆತ್ ಆಗುದು, ಇವೆಲ್ಲದನ್ನು ನಾವು ನೋಡ್ತಾ ಇದೀವಿ. ಇದೆಲ್ಲದನ್ನು ತಡೆಗಟ್ಟಲಿಕ್ಕೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಮೆಜರ್ಸ್ ತಗೊಂಡಿದೆ. ಇದಲ್ಲದೇ ಸೆಕೆಂಡ್ನೇ ಮೇಜರ್ ಪ್ರಾಬ್ಲಮ್ ಏನೈತೆ ಅಂದ್ರೆ ಎಂಕ್ರೋಚ್ಮೆಂಟ್ ಪ್ರಾಬ್ಲಮ್, ಅರಣ್ಯ ಒತ್ತುವರಿ. ಕರ್ನಾಟಕದಲ್ಲಿ ಸುಮಾರು 2.5 ಲಕ್ಷದಷ್ಟು ಅರಣ್ಯ ಭೂಮಿಯನ್ನು ಒತ್ತುವರಿ ಆಗಿದೆ. ಒತ್ತುವರಿದು ಮೇಜರ್ ಪ್ರಾಬ್ಲಮ್ ಏನೈತೆ ಅಂದ್ರೆ ಒಂದು ಜಮೀನೇ ಅಲ್ಲ ಅದು. ಒತ್ತುವರಿ ಮಾಡೋ ಟೈಮ್ನಲ್ಲಿ ಏನಂತಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗೋಟಕ್ಕೆ ವನ್ಯಜೀವಿಗಳು ಚಲನವಲನಗಳಿಗೂ ಸಹ ಇವರು ಅಡ್ಡು ಆಗ್ತಾರೆ. ಅಂದ್ರೆ ಕಾರಿಡಾರ್ ಅನ್ನೋದು ಎಲಿಫೆಂಟ್ ಹೋಗು ಕಾರಿಡಾರ್ ನಲ್ಲಿ ಯಾವುದೋ ಒಂದು ಒತ್ತುವರಿ ಮಾಡೋದು, ಆವಾಸ ಸ್ಥಾನಗಳಿಗೆ ಹೋಗಿ ಅಲ್ಲಿ ಮನೆ ಮತ್ತೆ ಬೇರೆದು ಎಲ್ಲ ರಿಸಾರ್ಟ್ ಕಟ್ಟಿಕೊಂಡಿದ್ವು ಅಂದ್ರೆ ಎಲ್ಲ ಪ್ರಾಣಿಗಳು ಮತ್ತೆ ಹೊರಗಡೆ ಬರೋದು, ಇದು ಮೇಜರ್ ಪ್ರಾಬ್ಲಮ್ ಅನ್ನೋದು ಆಗ್ತಾ ಇದೆ. ಇದೆಲ್ಲನೂ ತಡೆಗಟ್ಟಲಿಕ್ಕೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಎಂಕ್ರೋಚ್ಮೆಂಟ್ ಎವಿಕ್ಷನ್ಸ್ ಮಾಡಿದೆ. ಮತ್ತೆ ಇದಕ್ಕೆ ಎಲ್ಲ ಸುಪ್ರೀಂ ಕೋರ್ಟು, ಹೈಕೋರ್ಟು ಇದಕ್ಕೂ ಎಲ್ಲ ಎಂಕ್ರೋಚ್ಮೆಂಟ್ಸ್ ಯಾವ ರೀತಿನಲ್ಲಿನೂ ನಾವು ಸಹಿಸಬಾರದು, ಇದನ್ನು ತೆಗೆಯಲೇಬೇಕು. ಯಾಕಂದ್ರೆ ವನ್ಯಜೀವಿಗಳಿಗೆ ಬೇಕಾಗದಷ್ಟು ಆವಾಸ ಸ್ಥಾನಗಳು ಅವ್ರಿಗಿರಬೇಕು, ಜನರು ಇರಬೇಕಾಗದ್ದು ಪ್ಲೇಸ್ನಲ್ಲಿ ಜನರು ಇರಬೇಕು ಅನ್ನೋದು ಕ್ಲಿಯರ್ ಕಟ್ ಇರಬೇಕು. ಮತ್ತೆ ವನ್ಯಜೀವಿಗಳ ಪ್ಲೇಸ್ನಲ್ಲಿ ನಾವು ಹೋಗಿದ್ದ ಟೈಮ್ನಲ್ಲಿ ಮಾನವ ವನ್ಯಜೀವಿ ಸಂಘರ್ಷಣ ಆಗೇ ಆಗುತ್ತದೆ. ಅದಕ್ಕೆ ಯಾವ ರೀತಿನಲ್ಲಿ ಟಾಲರೆನ್ಸ್ ಇರಬಾರ್ದು ಅಂತ ಎಲ್ಲ ಕ್ಲಾರಿಟಿಯಾಗಿ ಕೋರ್ಟ್ಸು ಮತ್ತೆ ಗವರ್ಮೆಂಟು ಹೇಳಿದ ಕಾರಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದನ್ನು ನಾವು ತೆಗಿತಾ ಇದ್ದೀವಿ. ಈ ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷ ಏನಿದೆ ಸರ್, ಅದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಾಮಾನ್ಯ ಜನರು ಇನ್ನು ಎಷ್ಟರ ಮಟ್ಟಿಗೆ ಜಾಗೃತರಾಗಬೇಕು ಅಂತಾರೆ? ಒಂದೊಂದು ವನ್ಯಜೀವಿಗೆ ಒಂದೊಂದು ಆವಾಸ ಸ್ಥಾನ ಅಂತ ಇರುತ್ತೆ, ಮತ್ತೆ ಅದಕ್ಕೆ ಆದ ಒಂದು ನ್ಯಾಚುರಲ್ ಬಿಹೇವಿಯರ್ ಅಂತ ಇರ್ತದೆ. ಸಪೋಸ್ ಆನೆ ಇದ್ದು ಅಂದರೆ ಒಂದು ಹರ್ಡ್ಗೆ 500-600 ಸ್ಕ್ವೇರ್ ಕಿಲೋಮೀಟರ್ದು ಜಾಗ ಅಷ್ಟು ಬೇಕಾಗ್ತದೆ. ಮತ್ತೆ ಅದು ನಿರಂತರವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದು ಚಲನವಲನಗಳು ಮಾಡಲೇಬೇಕು, ಅದನ್ನು ಸರ್ವೈವ್ ಆಗಬೇಕಂದ್ರೆ. ಸೊ ಈ ಟೈಮ್ನಲ್ಲಿ ವನ್ಯಜೀವಿಗಳ యొక్క ಬಿಹೇವಿಯರ್ನು ಅದು ಅಕ್ಕಪಕ್ಕ ಇದ್ದ ಜನರನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದು ಯಾವ ಟೈಮ್ನಲ್ಲಿ ಅವು ಮೇವುಕ್ಕೆ ಬರ್ತವೆ, ಯಾವ ಟೈಮ್ನಲ್ಲಿ ನಾವು ಎಷ್ಟು ಹತ್ತರವರೆಗೆ ನಾವು ಹೋಗ್ಬೋದು, ಎಷ್ಟು ಹತ್ತರಕ್ಕೆ ಹೋಗಬಾರದು, ಈ ರೀತಿನಲ್ಲಿ ಎಲ್ಲ ಅದು ಬಿಹೇವಿಯರ್ ಅನ್ನೋದು ವಿ ಹ್ಯಾವ್ ಟು ಲರ್ನ್. ಇನ್ನೊಂದು ಲೆಪರ್ಡ್ ಅಂತ ಇರ್ತದೆ. ಲೆಪರ್ಡ್ ಜನರಲ್ ಆಗಿ ಇದು ನೈಟ್ ಟೈಮ್ ನಲ್ಲೂ ಸಂಚಾರ ಮಾಡ್ತಾ ಇರ್ತವೆ. ಸೊ ಸಂಚಾರ ಮಾಡೋ ಟೈಮ್ನಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು ಅವ್ರನ್ನ ಫಾರೆಸ್ಟ್ ಹತ್ತರಕ್ಕೆ ಮತ್ತೆ ಹೊರಗಡೆ ಅವ್ರನ್ನ ಮಲಗಲಿಕ್ಕೆ ಬಿಡಬಾರದು. ಅಂದ್ರೆ ಕೆಲವು ಪ್ರಿಕಾಷನ್ಸ್ ಇರ್ತವೆ. ಮತ್ತೆ ನಾವು ಓಪನ್ ಡಿಫಿಕೇಶನ್ಗೆ ಹೋಗಬಾರದು, ಬಹಿರ್ದೆಸೆಗೆ. ಆವಾಗ ಕೂರಿದ್ದ ಟೈಮ್ನಲ್ಲಿ ಲೆಪರ್ಡ್ಗಿಂತ ಕಡಿಮೆ ಹೈಟ್ ನಲ್ಲಿ ಕಾಣಿಸ್ತಾ ಇದ್ದ ಕಾರಣ ಲೆಪರ್ಡ್ ಇದು ನಮ್ಮ ತಿನ್ನಬಹುದು ಅನ್ನೋದು ಮೈಂಡ್ಗೆ ಬಂದು ಬಿಡ್ತದೆ. ಈ ರೀತಿನಲ್ಲಿ ಏನಾಯ್ತಂದ್ರೆ ಸಾಕಷ್ಟು ಪ್ರಿಕಾಷನ್ಸ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಒಂದೊಂದು ಆನಿಮಲ್ಗೆ ಒಂದು ನಾವು ಡೂಸ್ ಅಂಡ್ ಡೋಂಟ್ ಅಂತ ಎಲ್ಲ ಒಂದು ಪತ್ರಿಕೆಗಳೆಲ್ಲ ರೆಡಿ ಮಾಡ್ಕೊಂಡಿದೀವಿ. ನಾವು ಇದೆಲ್ಲದನ್ನು ಅಡ್ವರ್ಟೈಸು ಮಾಡ್ತಾ ಇದ್ವಿ ಎಲ್ಲ ಪಂಚಾಯತಿ ಜಾಗದಲ್ಲಿ, ಮತ್ತೆ PDO ಆಫೀಸಸ್, ತಾಲೂಕು ಆಫೀಸಸ್, ಜಿಲ್ಲಾ ಆಫೀಸ್ಗಳನ್ನ ಎಲ್ಲ ನಾವು ಇದನ್ನು ಅಂಟಿಸ್ತಾ ಇದ್ವಿ. ಲೆಪರ್ಡ್ ಯಾವ ರೀತಿನಲ್ಲಿ ಪ್ರಿಕಾಷನ್ಸ್ ತಗೊಂಡ್ಬೇಕು, ಆನೆಗೆ ಯಾವ ರೀತಿನಲ್ಲಿ ಪ್ರಿಕಾಷನ್ ತಗೊಳ್ಬೇಕು, ಮತ್ತೆ ಕರಡಿ ಅದರಿಂದ ಯಾವ ರೀತಿನಲ್ಲಿ ರಕ್ಷಣೆ ಮಾಡಬೇಕು, ಯಾವ ರೀತಿನಲ್ಲಿ ತಪ್ಪುಗಳನ್ನು ಮಾಡಬಾರದು ಅನ್ನೋದು ಎಲ್ಲದರೂ ನಾವು ಅಡ್ವರ್ಟೈಸ್ ಮಾಡಿ ಡಿಪಾರ್ಟ್ಮೆಂಟ್ ಎಲ್ಲ ರೀತಿನಲ್ಲಿ ಮೆಟೀರಿಯಲ್ ರೆಡಿ ಮಾಡಿ ಸಾರ್ವಜನಿಕರಲ್ಲಿ ನಾವು ಈಗ ಅರಿವು ಮೂಡಿಸ್ತಾ ಇದ್ದೀವಿ. ಸರ್, ಕಟ್ಟಕಡೆಯದಾಗಿ ಈ ವನಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಮತ್ತು ಸಾಮಾನ್ಯ ಜನರಿಗೆ ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ನಮಗೂ ಇರುವುದು ಒಂದೇ ಭೂಮಿ ಆಗಿದ್ದು ಕಾರಣ ನಾವು ಈ ಭೂಮಿನಲ್ಲಿ
ಈ ಅಕಾಲಜಿನಿ ನಾವು ಎಷ್ಟು ಹಾಳು ಮಾಡಿದ್ದೀವೋ ಅಷ್ಟು ತೊಂದರೆಗಳು ನಮಗೆ ಬರ್ತವೆ. ಅದರಿಂದ ಏನಾಯ್ತಂದ್ರೆ ನಾವು ಈ ಭೂಮಿನಿ ಸುರಕ್ಷಿತವಾಗಿ ಮುಂದಿನ ಪೀಳಿಗೆಗೆ ನಾವು ಕೊಟ್ಟಿದ್ದೇವಂದ್ರೆ ಆ ಮುಂದಿನ ಪೀಳಿಗೆ ಜೀವನವನ್ನು ಸುಖಕರವಾಗಿ ಇರ್ತದೆ. ಅದೇ ಇವತ್ತೇ ನಾವೆಲ್ಲ ಅರಣ್ಯ ಸಂಪತ್ತು ಮತ್ತೆ ನೀರಿನ ಸಂಪತ್ತು, ನದಿ ಮೂಲಗಳು ಇವೆಲ್ಲದನ್ನು ಇವತ್ತೇ ನಾವು ಕಲುಷಿತ ಮಾಡಿದ್ವು ಮತ್ತೆ ಅರಣ್ಯಗಳನ್ನೆಲ್ಲ ನಾವು ನಾಶ ಮಾಡಿದೆವು ಅಂದ್ರೆ ಮುಂದಿನ ಪೀಳಿಗೆಲಕ್ಕೆ ಸಸ್ಟೈನಬಲ್ ಆಗಿ ಅವರು ಬದುಕಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ನಾವು ಈ ಎಲ್ಲ ನ್ಯಾಚುರಲ್ ರಿಸೋರ್ಸಸ್ ಸಂಪತ್ತಿಗೆ ಏನಿದೆಯೋ ನಾವು ಅನುಭವಿಸಬೇಕು ಮತ್ತೆ ಮುಂದಿನ ಪೀಳಿಗೆಗೆ ಬಿಡಬೇಕು ಅಂತ ಹೇಳಲಿಕ್ಕೆ ನಾನು ಎಲ್ಲರಿಂದ ಕಲಕಲದಿಂದ ಕೇಳ್ಕೊತಾ ಇದ್ದೀನಿ. ಒಳ್ಳೆಯದು ಸರ್. ಈ ಒಂದು ವನಮಹೋತ್ಸವದ ಸಂದರ್ಭದಲ್ಲಿ ತಾವು ನಮ್ಮ ಆಕಾಶವಾಣಿಗೆ ಆಗಮಿಸಿ ಅರಣ್ಯ ಸಂರಕ್ಷಣೆಯ ಮಹತ್ವವನ್ನ ಕುರಿತು ಬಹಳ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ. ಇದುವರೆಗೆ ವನಮಹೋತ್ಸವ ಸಪ್ತಾಹದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಈ ಕುರಿತು ಹಾಸನ ಅರಣ್ಯ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕೊಂಡಲು ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.